ಹೌದು, ಸುವರ್ಣಸೌಧ ಇವತ್ತು ಅಕ್ಷರಶಃ ರಣಾಂಗಣವಾಗಿ ಮಾರ್ಪಾಡಾಗಿತ್ತು. ಬಿಜೆಪಿ ಎಂಎಲ್ಸಿ ಆಡಿದ್ದಾರೆ ಅನ್ನೋ ಮಾತಿಗೆ ಕೋಲಾಹಲ ಸೃಷ್ಟಿಯಾಗಿತ್ತು. ಪೊಲೀಸರು ಕೂಡ ಶಕ್ತಿಸೌಧದ ಮೆಟ್ಟಿಲು ಹತ್ತಿದ್ರು. ಕೇಸರಿ ನಾಯಕನನ್ನ ಅಕ್ಷರಶಃ ಎತ್ಕೊಂಡು ತಮ್ಮ ವೆಹಿಕಲ್ಗೆ ತುಂಬಿಕೊಂಡು ಠಾಣೆಗೆ ಕರೆದೊಯ್ತಾರೆ. ಅಷ್ಟಕ್ಕೂ ಏನೆಲ್ಲ ಆಯ್ತು ಅನ್ನೋದನ್ನ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಆಂಬರಿಸಿದ್ದೇನೋ ಕೇಳಿಟ್ಟಿದ್ದೇನು, ತೋಳೇರಿಸಿಕೊಂಡು ನುಗ್ಗಿದ್ರು, ಗೇಟ್ಗೆ ಒದ್ದು ಗುಟುರು ಹಾಕಿದ್ರು. ವಾಗ್ಯುದ್ಧ, ಪ್ರತಿಭಟನೆ, ಆಕ್ರೋಶದ ನಡುವೆ ಪೊಲೀಸರೇ ಸುವರ್ಣಸೌಧಕ್ಕೆ ನುಗ್ಗೇ ಬಿಟ್ರು. ಸುವರ್ಣಸೌಧದ ಮೆಟ್ಟಿಲಿನ ಮೇಲಿಂದ ವಿಧಾನ ಪರಿಷತ್ ಎಂಎಲ್ಸಿ ಸಿಟಿ ರವಿಯನ್ನ ಎತ್ತಾಕೊಂಡು ಹೊರಟೇ ಹೋದ್ರು. ಹೌದು, ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಕಲಾಪದಲ್ಲಿ ಇವತ್ತು ಕೋಲಾಹಲ ಸೃಷ್ಟಿಯಾಗಿತ್ತು. ಕಂಡು ಕೇಳರಿಯದ ಘಟನೆಗಳಿಗೆ ಕುಂದಾನಗರಿಯ ಸುವರ್ಣಸೌಧ ಸಾಕ್ಷಿಯಾಯಿತು. ಪರಿಷತ್ನಲ್ಲಿ ಸಿಟಿ ರವಿಯವರು ಆಡಿದ್ದಾರೆ ಎನ್ನಲಾದ ಅವಾಚ್ಯ ಪದ ಬಳಕೆ ವಿರುದ್ಧ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಎನ್ನಲಾದ ಗುಂಪು ಸಿಟಿ ರವಿ ವಿರುದ್ಧ ಬೆಂಕಿಯುಗುಳಿತ್ತು. ಅಷ್ಟಕ್ಕೂ ಸಿಟಿ ರವಿ ಅವರ ಮಾತಿನ ಬಳಿಕ ಏನೆಲ್ಲ ಆಯಿತು ಅಂತ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಸೀನ್ ನಂಬರ್ 1, ಸಿಟಿ ರವಿ ವಿರುದ್ಧ ಹಲ್ಲೆಗೆ ಯತ್ನ. ಸೀನ್ ನಂಬರ್ 2, ಗೇಟ್ಗೆ ಒದ್ದು ಬುಸುಗುಟ್ಟಿದ ಗುಂಪು. ಸೀನ್ ನಂಬರ್ 3, ಪೊಲೀಸರ ಜೊತೆ ತಳ್ಳಾಟ, ನೂಕಾಟ, ಆಕ್ರೋಶ. ಸೀನ್ ನಂಬರ್ 4, ಸಿಟಿ ರವಿಗೆ ಆವಾಜ್, ಬಿಜೆಪಿ ನಾಯಕನ ಪ್ರತಿ ಸವಾಲ್. ಸೀನ್ ನಂಬರ್ 5, ಸುವರ್ಣಸೌಧದಲ್ಲಿ ಧರಣಿ ಕೂತ ಸಿಟಿ ರವಿ. ಸೀನ್ ನಂಬರ್ 6, ಸಿಟಿ ರವಿ ವಿರುದ್ಧ ಪೊಲೀಸರಿಗೆ ದೂರು, ಖಾಕಿ ಎಂಟ್ರಿ. ನೋಡೋಣ, ಅದ್ರ ಬಗ್ಗೆ ಪೊಲೀಸರ ಅಷ್ಟೇ ಹೇಳ್ಬೋದು. ಸೀನ್ ನಂಬರ್ 7, ಸಿಟಿ ರವಿಯನ್ನ ಎತ್ತಾಕೊಂಡು ಹೊರಟ ಪೊಲೀಸರು. ಸೀನ್ ನಂಬರ್ 8, ಪೊಲೀಸ್ ವಾಹನದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಸಿಟಿ ರವಿ. ಸೀನ್ ನಂಬರ್ 9, TV9 ಕ್ಯಾಮೆರಾ ಎದುರು ಭಾವುಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್. ಬಹಳ ಮನಸ್ಸಿಗೆ ನೋವಾಯ್ತು, ನಾನು ನಾಳೆ ಮಾಡ್ತೀನಿ. ಹೀಗೆ 16 ಐಡ್ರಾಮಾ. ಸಿಟಿ ರವಿ ಬಂಧನದ ಮೂಲಕ ಸುವರ್ಣಸೌಧದಲ್ಲಿ ಕೋಲಾಹಲ ಎದ್ದಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇದು ಮತ್ತೊಂದು ಸಂಘರ್ಷಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.